ಆನ್ಲೈನ್ ಸ್ಕ್ಯಾಮ್ ಇತ್ತೀಚೆಗೆ ಸಾಕಷ್ಟು ಜನರನ್ನ ಕೆಡ್ಡಾಗೆ ಕೆಡವಿ ದುಡ್ಡು ದೋಚುವ ಬಹುದೊಡ್ಡ ಜಾಲವಾಗಿ ರೂಪುಗೊಂಡಿದೆ. ಇನ್ನು ಭಾರತದಲ್ಲಿ ನಡೆಯುವ ಒಟ್ಟು ಸ್ಕ್ಯಾಮ್ ಅಂಕಿಅಂಶಗಳನ್ನು ನಾವು ನೋಡೋದಾದರೆ 2022ರಲ್ಲಿ ಸರಿಸುಮಾರು 10,29,000 ಆನ್ಲೈನ್ ಕೇಸ್ಗಳು ಭಾರತದಲ್ಲಿ ದಾಖಲಾಗಿದೆ. 2025ರಲ್ಲಿ ಸರಿಸುಮಾರು 71,500 ಕೇಸ್ಗಳು ವರದಿಯಾಗುವ ಸಾಧ್ಯತೆ ಕೂಡ ಇದೆ ಎನ್ನಲಾಗಿದೆ. ಇನ್ನು 2024ರಲ್ಲಿ ದೇಶದಲ್ಲಿ ಸರಿಸುಮಾರು 22,845 ಕೋಟಿ ಹಣವನ್ನು ಆನ್ಲೈನ್ ಸ್ಕ್ಯಾಮರ್ಸ್ಗಳು ಲೂಟಿ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಜನರನ್ನ ದುಡ್ಡಿನ ಆಸೆ ತೋರಿಸಿ ಮೋಸ ಮಾಡುವುದರ ಮುಖಾಂತರ ದುಡ್ಡನ್ನು ಎಗರಿಸುವ ಸಾಕಷ್ಟು ವಂಚಕರ ಜಾಲ ದೇಶಾದ್ಯಂತ ನಾಯಿ ಕೊಡೆ ರೀತಿ ಹಬ್ಬಿಬಿಟ್ಟಿದೆ. ಈಗಾಗಲೇ ಸಾಕಷ್ಟು ಜನ ಲಿಂಕ್ಗಳನ್ನು ಕ್ಲಿಕ್ ಮಾಡೋ ಮೂಲಕ ಲಕ್ಷಗಟ್ಟಲೆ ಹಣವನ್ನು ಕಳೆದುಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಸಾಕಷ್ಟು ಎಚ್ಚರಿಕೆ ನೀಡಿದರೂ ಕೂಡ ಸಾಮಾನ್ಯ ಜನರು ಈ ಜಾಲದಲ್ಲಿ ಸಿಲುಕಿ ಹಣ ಕಳೆದುಕೊಳ್ತಿದ್ದಾರೆ. ಸಾಮಾನ್ಯವಾಗಿ ವಂಚಕರ ಜಾಲಕ್ಕೆ ಜನರು ಸಿಲುಕುವುದನ್ನು ನಾವು ಕೇಳಿದ್ದೇವೆ. ಆದರೆ ಈ ಸ್ಟೋರಿ ತುಂಬಾನೇ ಡಿಫ್ರೆಂಟ್ ಆಗಿದೆ. ದೆಹಲಿಯಲ್ಲಿ ಈ ವ್ಯಕ್ತಿ ವಂಚಕನನ್ನೇ ಯಾಮಾರಿಸಿದ್ದಾನೆ. ಈ ಘಟನೆ ಇಡೀ ದೇಶಕ್ಕೆ ಮಾದರಿಯಾಗಿ ಬಿಟ್ಟಿದೆ. ಇದೀಗ ದೇಶದೆಲ್ಲೆಡೆ ಈ ಪ್ರಕರಣ ಸಾಕಷ್ಟು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದೆ. ಚಾಟ್ ಜಿಪಿಟಿ ಮೂಲಕ ಕಳ್ಳನನ್ನೇ ಹಿಡಿಯುವುದರಲ್ಲಿ ಈ ಯುವಕ ಸಕ್ಸಸ್ ಆಗಿದ್ದಾನೆ. ಚಾಟ್ ಜಿಪಿಟಿ ಅನೇಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರಭಾವವನ್ನ ಬೀರ್ತಾ ಇದೆ. ಶಿಕ್ಷಣ, ತಂತ್ರಜ್ಞಾನ, ಐಟಿ-ಬಿಟಿಗಳಲ್ಲಿ ಚಾಟ್ ಜಿಪಿಟಿ ಒಂದೊಳ್ಳೆ ಮಾರ್ಗದರ್ಶಕನಾಗಿ ಕೆಲಸ ಮಾಡ್ತಿದೆ. ಇಡೀ ಪ್ರಪಂಚದ ಯಾವುದೇ ವಿಚಾರದ ಬಗ್ಗೆ ನೀವು ತಿಳಿಯಬೇಕು ಅಂದ್ಕೊಂಡ್ರೆ ಚಾಟ್ ಜಿಪಿಟಿ ನಿಮಗೆ ಉತ್ತಮ ಸಲಹೆ, ಮಾರ್ಗದರ್ಶನವನ್ನ ನೀಡ್ತದೆ. ವೆಬ್ ಪೇಜ್ ರಚನೆ, ವಿನ್ಯಾಸ, ವೆಬ್ ಪೇಜ್ ಜನರಿಗೆ ತಲುಪಿಸಲು ಮಾಡಬೇಕಾದ ತಂತ್ರಗಳು ಇವೆಲ್ಲದರ ಕುರಿತು ಚಾಟ್ ಜಿಪಿಟಿ ಅನೇಕ ಸಹಾಯವನ್ನ ಮಾಡುತ್ತೆ. ಆದರೆ ಈ ಒಂದು ಪ್ರಕರಣದಿಂದ ಸ್ಕ್ಯಾಮ್ ಮಾಡುವ ಆನ್ಲೈನ್ ವಂಚಕರನ್ನು ಕೂಡ ಚಾಟ್ ಜಿಪಿಟಿ ಹಿಡಿತದೆ ಎನ್ನುವುದನ್ನ ತೋರಿಸಿಕೊಟ್ಟಿದೆ. ಹಾಗಿದ್ರೆ ಏನಿದು ಈ ಸ್ಟೋರಿ ಅಂತ ಆಲೋಚನೆ ಮಾಡ್ತಿದ್ದೀರಾ? ಇಲ್ಲಿದೆ ಈ ಸ್ಟೋರಿಯ ಕಂಪ್ಲೀಟ್ ಡೀಟೇಲ್ಸ್. ರಾಜಸ್ಥಾನದಲ್ಲಿ ಈ ಘಟನೆ ನಡೆದಿದ್ದು, ಇದೀಗ ಈ ಘಟನೆ ಇಡೀ ದೇಶದೆಲ್ಲೆಡೆ ಸಾಕಷ್ಟು ಸುದ್ದಿಯಾಗಿದೆ. ಓರ್ವ ಆನ್ಲೈನ್ ವಂಚಕ ಓರ್ವ ಯುವಕನಿಗೆ ತಾನು ನಿಮ್ಮ ಕಾಲೇಜಿನ ಸೀನಿಯರ್ ಹಾಗೂ IAS ಅಧಿಕಾರಿ ಎಂದು ಹೇಳಿಕೊಂಡು ಫೇಸ್ಬುಕ್ನಲ್ಲಿ ವಂಚಕನೋರ್ವ ಮೆಸೇಜ್ ಅನ್ನು ಕಳಿಸಿದ್ದ. CRPF ಅಧಿಕಾರಿ ನನ್ನ ಸ್ನೇಹಿತನಾಗಿದ್ದು ಆತ ಬೇರೆ ಊರಿಗೆ ವರ್ಗಾವಣೆ ಆಗಿದ್ದು ಅವನು ಕಡಿಮೆ ದರದಲ್ಲಿ ಗೃಹ ಉಪಯೋಗಿ ವಸ್ತುಗಳನ್ನ ಮಾರ್ತಿದ್ದಾನೆ ಅಂತ ಹೇಳಿದಾನೆ. ಆ ವಂಚಕನ ಹೆಸರಿನ ಕಾಲೇಜು ಸೀನಿಯರ್ ಪರಿಚಯ ಯುವಕನಿಗೆ ಇದ್ದ ಕಾರಣ ವಾಟ್ಸಪ್ನಲ್ಲಿ ಚಾಟ್ ಮಾಡಿ ಫೇಸ್ಬುಕ್ನಲ್ಲಿ ಮೆಸೇಜ್ ಮಾಡಿದ್ರ ಬಗ್ಗೆ ವಿಚಾರಿಸಿದಾಗ ಆತ ಮೆಸೇಜ್ ಮಾಡಿಲ್ಲ ಎನ್ನುವುದನ್ನ ಯುವಕ ಖಚಿತಪಡಿಸಿಕೊಂಡಿದ್ದಾನೆ. ಒಂದು ವೇಳೆ ಬೇರೆ ಯಾರೇ ಆಗಿದ್ರೂ ಆ ವ್ಯಕ್ತಿ ವಂಚಕನೆಂದು ತಿಳಿದಾಗ ಬ್ಲಾಕ್ ಮಾಡ್ತಿದ್ರು. ಆದರೆ ಈ ಚಾಲಾಕಿ ಯುವಕ ಮಾತ್ರ ವಂಚಕನನ್ನೇ ಯಾಮಾರಿಸಲು ಒಂದು ಸ್ಕೆಚ್ ರೆಡಿ ಮಾಡ್ತಾನೆ. ಈ ಸಂದರ್ಭ ವಂಚಕನು ಬೇರೆ ನಂಬರ್ ಮೂಲಕ ಯುವಕನನ್ನ ಸಂಪರ್ಕಿಸಿ QR ಕೋಡ್ ಕಳಿಸಿದ್ದೇನೆ, ಕೂಡಲೇ ಹಣ ವರ್ಗಾವಣೆ ಮಾಡಿ ಅಂತ ತಿಳಿಸ್ತಾನೆ. ಆದ್ರೆ ಚಾಲಾಕಿ ಯುವಕ ಒಂದು ಪ್ಲಾನ್ ಮಾಡ್ತಾನೆ. ಅದೇನಂದ್ರೆ ಚಾಟ್ ಜಿಪಿಟಿ ಮೂಲಕ ಒಂದು ವೆಬ್ ಪೇಜ್ ಅನ್ನ ನಿರ್ಮಾಣ ಮಾಡ್ತಾನೆ. ಆ ಪೇಜ್ ಯಾರು ಓಪನ್ ಮಾಡ್ತಾರೋ ಅವರ ಲೊಕೇಶನ್ ಬಯಲಾಗುತ್ತೆ. ಫ್ರಂಟ್ ಕ್ಯಾಮರಾ ತಾನಾಗೆ ಫೋಟೋ ಕ್ಲಿಕ್ ಮಾಡುತ್ತೆ. ನಂತರ ವಂಚಕನಿಗೆ ನಿಮ್ಮ QR ಕೋಡ್ ಸ್ಕ್ಯಾನ್ ಆಗ್ತಿಲ್ಲ, ನಾನು ಒಂದು ವೆಬ್ ಲಿಂಕ್ ಅನ್ನು ಕಳಿಸ್ತೇನೆ, ಆ ವೆಬ್ ಪೇಜ್ನಲ್ಲಿ ನೀವು QR ಕೋಡ್ ಅನ್ನು ಅಪ್ಲೈ ಮಾಡುವಂತೆ ಮನವೊಲಿಸ್ತಾನೆ. ಎಲ್ಲರನ್ನು ಯಾಮಾರಿಸಿ ಬಂದಿದ್ದ ಆ ವಂಚಕ ತನಗೂ ಯಾರಾದರೂ ಯಾಮಾರಿಸಬಹುದು ಅನ್ನುವಂತ ಒಂದು ಸಣ್ಣ ಯೋಚನೆಯನ್ನು ಕೂಡ ಮಾಡಿರಲಿಲ್ಲ. ನಂತರ ವಂಚಕ ಯುವಕ ಕಳಿಸಿದ ಲಿಂಕ್ ಅನ್ನು ಕ್ಲಿಕ್ ಮಾಡುತ್ತಿದ್ದಂತೆ ಆತನ GPS ಲೊಕೇಶನ್, IP ಅಡ್ರೆಸ್ ಹಾಗೂ ಆತನ ಸೆಲ್ಫಿ ಫೋಟೋ ಎಲ್ಲವೂ ಯುವಕನ ಕೈಗೆ ಸಿಗುತ್ತೆ. ನಂತರ ಈ ಎಲ್ಲ ವಿವರವನ್ನ ವಂಚಕನಿಗೆ ಕಳುಹಿಸಿ ರಾಜಸ್ಥಾನ ಪೊಲೀಸರು ನಿನ್ನ ಬಳಿಗೆ ಬರ್ತಾರೆ, ನೀನು ಜೈಲಿನಲ್ಲಿ ಎಂಜಾಯ್ ಮಾಡು ಎಂದು ಮೆಸೇಜ್ ಕಳಿಸ್ತಾನೆ. ನಂತರ ಗಾಬರಿಗೊಂಡ ವಂಚಕ ಪದೇ ಪದೇ ಯುವಕನಿಗೆ ಕರೆ ಮಾಡ್ತಾನೆ. ಇನ್ಯಾವತ್ತೂ ಈ ತಪ್ಪನ್ನ ಮತ್ತೆ ಮಾಡಲ್ಲ, ಕ್ಷಮಿಸಿ ಎಂದು ಅಂಗಲಾಚಿ ಬೇಡಿಕೊಳ್ತಾನೆ. ನಂತರ ಆ ಯುವಕ ರೆಡ್ಡಿಟ್ನಲ್ಲಿ ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದು, ಈತ ತನ್ನ ಕೆಲಸ ನಿಲ್ಲಿಸೋದಿಲ್ಲ ಅಂತ ನನಗೆ ತಿಳಿದಿದೆ, ಆದರೆ ಕಳ್ಳನಿಗೆ ಯಾಮಾರಿಸಿದ್ದೇನೆ ಎನ್ನುವಂಥ
ಮಾಡುವಂತ ಖುಷಿ ನನಗಿದೆ ಎಂದು ಬರೆದುಕೊಂಡಿದ್ದಾನೆ. ಈಗಾಗಲೇ ದೇಶದಲ್ಲಿ ಅನೇಕ ಆನ್ಲೈನ್ ಸ್ಕ್ಯಾಮ್ಗಳು ಹುಟ್ಟುಕೊಂಡಿದ್ದು, ಈ ಯುವಕ ಮಾಡಿದ ಕೆಲಸಕ್ಕೆ ಈಗಾಗಲೇ ಎಲ್ಲೆಡೆ ಪ್ರಶಂಸೆ ಸಿಕ್ಕಿದೆ. ಯುವಕನ ಈ ಪ್ರಯತ್ನ ಅನೇಕ ಸ್ಕ್ಯಾಮರ್ಗಳಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಇನ್ನಾದರೂ ಜನ ಸ್ಕ್ಯಾಮರ್ಗಳು ತೋರಿಸುವ ಆಮಿಷಗಳಿಗೆ ಒಳಗಾಗದೆ ಎಚ್ಚೆತ್ತುಕೊಳ್ಳಬೇಕಿದೆ. ನಿಮಗೂ ಮೆಸೇಜ್ಗಳು ಬರುತ್ತಿದ್ದರೆ, ಅವರ ಮೇಲೆ ಅನುಮಾನ ಬಂದರೆ ನೀವು ಕೂಡ ChatGPT ಸಹಾಯ ತೆಗೆದುಕೊಳ್ಳಿ ಎನ್ನುವುದೇ ಈ ವಿಡಿಯೋದ ಉದ್ದೇಶವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ.